ಒಟ್ನಲ್ಲಿ ಮಂತ್ರಿಗಿರಿಗೋಸ್ಕರ ಆಕಾಂಕ್ಷಿಗಳ ಕಸರತ್ತು ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಮಹಿಳೆಯರ ಹೆಸರು ಇಲ್ಲದಕ್ಕೆ ಮಹಿಳಾ ಶಾಸಕಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಎರಡನೇ ಪಟ್ಟಿಯಲ್ಲಾದರೂ ಮಹಿಳಾ ಶಾಸಕಿಯರಿಗೆ ಅವಕಾಶ ಸಿಗುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆ ಮಹಿಳಾ ಶಾಸಕಿಯರ ದೊಡ್ಡ ಲಿಸ್ಟೇ ಇದೆ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡ ಮಟ್ಟದಲ್ಲೇ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್, ಖನಿಜಾ ಫಾತಿಮಾ, ಹಾಗೆ ನಯನಾ ಮೋಟಮ್ಮ, ಉಮಾಶ್ರೀ, ಹೀಗೆ ಒಂದಷ್ಟು ಜನ ಮಹಿಳಾ ಶಾಸಕಿಯರು ಎರಡನೇ ಲಿಸ್ಟ್ನಲ್ಲಿ ತಮ್ಮನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಈ ಹಿಂದೆ ಅವರು ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಶಾಸಕಿಯಾಗಿ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವ ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರೆ. ಖನಿಜಾ ಫಾತಿಮಾ ಅವ್ರಿಗೂ ಸಹ ಸಚಿವ ಸ್ಥಾನ ಕೊಡಬೇಕು ಅನ್ನುವ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಲ್ಪಸಂಖ್ಯಾತ ಮತ್ತು ಮಹಿಳಾ ಕೋಟಾದಡಿಯಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅನ್ನುವ ಆಗ್ರಹಗಳು ಜಾಸ್ತಿ ಆಗ್ತಾ ಇದೆ. ಮಗದೊಂದು ಕಡೆ ನೋಡಿ, ಮೊನ್ನೆ ಮೊದಲ ಹಂತದಲ್ಲಿ 13 ಜನ ಸಚಿವರೇನು ಪ್ರಮಾಣ ವಚನ ಸ್ವೀಕರಿಸಿದ್ರು. 13 ಜನರಲ್ಲಿ ಒಬ್ಬರು ಮಹಿಳೆಯರು ಸಹ ಇಲ್ಲ, ಮಹಿಳಾ ಶಾಸಕಿ ಒಬ್ಬರು ಸಹ ಇರಲಿಲ್ಲ. ಸೊ ಹಾಗಾಗಿ ಅದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಯಿತು. ಯಾಕಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ನೀಡಲಾಗಿಲ್ಲ ಅಂತ. ಅಟ್ಲೀಸ್ಟ್ ಸೆಕೆಂಡ್ ಫೇಸಲ್ಲಾದರೂ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಅನ್ನುವ ಒಂದು ಆಗ್ರಹವನ್ನು ಅಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್, ಖನಿಜಾ ಫಾತಿಮಾ, ನಯನಾ ಮೋಟಮ್ಮ, ಉಮಾಶ್ರೀ, 4 ಹೆಸರಿದೆ ಲಿಸ್ಟಲ್ಲಿ. ಸೊ ಈ 4ರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವ ಆಗ್ರಹಗಳು ಬಲಗೊಳ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿ ಕೆಲಸ ಮಾಡಿದ್ರು. ಸೊ ಈಗ ನಯನಾ ಮೋಟಮ್ಮ ಅವರು ಮೊದಲ ಬಾರಿ ಆಯ್ಕೆ ಆದರೂ ಸಹ ಅವರ ಹೆಸರು ರೇಸ್ನಲ್ಲಿದೆ. ಸೊ ಒಂದು ವೇಳೆ ಏನಾದರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡದೇ ಇದ್ದರೆ ನಯನಾ ಮೋಟಮ್ಮ ಅವ್ರಿಗಾದರೂ ಕೊಡಿ ಅನ್ನುವ ಬೇಡಿಕೆ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಸುಮಾರು 3 ಇಂದ 4 ಜನ ಮಹಿಳೆಯರಿದ್ದಾರೆ, ಶಾಸಕಿಯರಿದ್ದಾರೆ. ಅವರನ್ನು ಈ ಸಲ ಸಂಪುಟಕ್ಕೆ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಫೇಸಲ್ಲಿ ಅಟ್ಲೀಸ್ಟ್ ಇಬ್ಬರಿಗಾದರೂ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವ ಆಗ್ರಹಗಳನ್ನು ಮಾಡಲಾಗ್ತಾ ಇದೆ. ಓಕೆ, ಸೊ ನೋಡಿ, ಈಗ ಈ ಸಚಿವ ಸ್ಥಾನಕ್ಕೋಸ್ಕರ ಒಂದು ಕಡೆ ಪುರುಷ ಶಾಸಕರು ತಮಗೂ ಸಹ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವ ಆಗ್ರಹಗಳನ್ನು ಬಲವಾಗಿ ವ್ಯಕ್ತಪಡಿಸ್ತಾ ಇದ್ರೆ, ಮಗದೊಂದು ಕಡೆ ಮಹಿಳಾ ಶಾಸಕಿಯರು ಸಹ ಈ ಸಲ ತಮಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದು ಕೊಡಬೇಕಾಗುತ್ತೆ. ಮಹಿಳಾ ಪ್ರಾತಿನಿಧ್ಯವನ್ನು ಕೊಟ್ಟರೆ ಈ ಮಹಿಳೆಯರಿಗೂ ಸಹ ನಾವು ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು, ಹಕ್ಕುಗಳನ್ನು ಒದಗಿಸ್ತಾ ಇದ್ದೀವಿ ಅನ್ನುವ ಸಂದೇಶವನ್ನು ಕೊಟ್ಟ ಹಾಗೆ ಆಗುತ್ತೆ ಅನ್ನುವ ಒಂದು ವಿಚಾರ. ಮಗದೊಂದು ಕಡೆ ಈಗ ಮೊದಲ ಹಂತದಲ್ಲಿ ಏನು ಮಹಿಳೆಯರಿಗೆ ಅವಕಾಶ ನೀಡಲಾಗಿಲ್ಲ, ಅದೇ ಈಗ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕಾಗಿ ಹಂಗಾಯಿತು ಅಂತ. ಅಟ್ಲೀಸ್ಟ್ ಸೆಕೆಂಡ್ ಫೇಸಲ್ಲಿ 20 ಸ್ಥಾನಗಳು ಬಾಕಿ ಇದೆ. 20 ಸ್ಥಾನಗಳ ಪೈಕಿ 60 ಆಕಾಂಕ್ಷಿಗಳು ತೀವ್ರ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಆ ಪೈಕಿ ಅಟ್ಲೀಸ್ಟ್ ಇಬ್ಬರಿಗೆ ಮಹಿಳಾ ಶಾಸಕಿಯರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷವೂ ಸಹ ಮಹಿಳೆಯರನ್ನು ಗುರುತಿಸಿದಂಗೆ ಆಗುತ್ತೆ, ಸಂಪುಟದಲ್ಲಿ ಅವರನ್ನು ಸಹ ಭಾಗವನ್ನಾಗಿ ತೆಗೆದುಕೊಂಡಂತೆ ಆಗುತ್ತೆ ಅನ್ನುವ ಒಂದು ಲೆಕ್ಕಾಚಾರ ಇದೆ. ಸೊ ಹಾಗಾಗಿಯೇ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳಾದ ಬಳಿಕ ಮೊದಲ ಸಲ ಅವರು ಡೆಲ್ಲಿಗೆ ಹೋದರು. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಯೂ ಸಹ ಆಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹನುಮಂತರಾಜು, ಈಗ ಮೊದಲ ಹಂತದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ, ಅಟ್ಲೀಸ್ಟ್ ಸೆಕೆಂಡ್ ಫೇಸಲ್ಲಾದರೂ ಸಿಗುತ್ತಾ ಅನ್ನುವ ಆಕಾಂಕ್ಷೆ ಇದೆ. ಯಾರೆಲ್ಲ ಲಾಭಿ ಮಾಡ್ತಾ ಇದ್ದಾರೆ, ಏನಾಗ್ಬೋದು ಲೆಕ್ಕಾಚಾರಗಳು ಅಂತ ಹನುಮಂತರಾಜು? ಯಶವು ಏನು ಮೊದಲ ಹಂತದಲ್ಲಿ 13 ಜನ ಶಾಸಕರು ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಆ ಸಂದರ್ಭದಲ್ಲಿ ಯಾವುದೇ ಮಹಿಳೆಯರು ಶಾಸಕಿಯರು ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇದು ಒಂದೆಡೆ ಡಿ ಕೆ ಶಿವಕುಮಾರ್ಗೆ ಮೊದಲ ಹಂತದಲ್ಲಿ ಕೊಂಚ ಏನು ವಿರೋಧ ಪಕ್ಷದ ನಾಯಕರಿಗೆ ಸ್ವಲ್ಪ ಆಹಾರವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಳಿದ 20
ಸಚಿವ ಸ್ಥಾನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3ರಿಂದ 4 ಸಚಿವ ಸ್ಥಾನಕ್ಕೆ ಮಹಿಳಾ ಶಾಸಕಿಯರು ಸಾಕಷ್ಟು ಲಾಬಿಯನ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಏನು ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಈಗ ರೇಸ್ ನಲ್ಲಿ ಮುಂದಿದ್ದಾರೆ. ಇದರ ಜೊತೆ ಉಮಾಶ್ರೀ MLC ಆಗಿರುವಂತಹ ಉಮಾಶ್ರೀ, ನಯನಾ ಮೋಟಮ್ಮ, ಖನಿಜಾ ಫಾತಿಮಾ ಸೇರಿದಂತೆ ಸಾಕಷ್ಟು ಹೆಸರುಗಳು ಮುಂಚೂಣಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಸೇರಿದಂತೆ ಖನಿಜಾ ಫಾತಿಮಾ, ನಯನಾ ಮೋಟಮ್ಮ ಸಹ ಹೈಕಮಾಂಡ್ ಗಮನ ಸೆಳೆದಿದ್ದು ತಮ್ಮ ರಿಪೋರ್ಟ್ ಕಾರ್ಡ್ ನೋಡಿ, ತಮ್ಮ ಪಕ್ಷ ನಿಷ್ಠೆ ನೋಡಿ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ಗೂ ಸಹ ತಮ್ಮ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ನಯನಾ ಮೋಟಮ್ಮ ಯುವ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಇರೋದ್ರಿಂದ ನನಗೂ ಈ ಬಾರಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ಒತ್ತಡವನ್ನು ಹೈಕಮಾಂಡ್ಗೆ ಏರ್ತಿದ್ದಾರೆ. ಇತ್ತ DK ಶಿವಕುಮಾರ್ ಬಣದಲ್ಲಿ ಸಾಕಷ್ಟು ಆಪ್ತ ಬಳಗದಲ್ಲಿ ಕಾಣಿಸಿಕೊಂಡಂತ ನಯನಾ ಮೋಟಮ್ಮ ಕೂಡ ಒಂದು ತರ ಲಾಬಿ ಮಾಡ್ತಿದ್ರೆ ಬಹುತೇಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನ ಕೂಡ ಸಿಗೋದು ಸಹ ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಿದೆ. ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.